ನಮಸ್ಕಾರ ವೀಕ್ಷಕರೇ. ಅವಿಭಜಿತ ಚಿತ್ರದುರ್ಗ ಜಿಲ್ಲೆಗೆ ಹೊಂದ್ಕೊಂಡಿದ್ದಂತಹ ದಾವಣಗೆರೆ ಲೋಕಸಭಾ ಕ್ಷೇತ್ರ 1999ರ ಕ್ಷೇತ್ರ ಪುನರ್ವಿಂಗಡಣೆಯ ನಂತರ ದಾವಣಗೆರೆ ಸ್ವತಂತ್ರ ಲೋಕಸಭಾ ಕ್ಷೇತ್ರವಾಗಿ ಮಾರ್ಪಡ್ತು. ದಾವಣಗೆರೆ ಯಾವಾಗ ಲೋಕಸಭಾ ಕ್ಷೇತ್ರ ಆಯಿತೋ ಆ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಪ್ರಥಮವಾಗಿ ಬಿಜೆಪಿಯ ಕಮಲವನ್ನು ಅರಳಿಸಿದ್ದು ಭೀಮಸಮುದ್ರದ ಕುಟುಂಬದ ಜಿ ಮಲ್ಲಿಕಾರ್ಜುನಪ್ಪ ಅಂದರೆ ತಪ್ಪಾಗೋದಿಲ್ಲ. ಅದಾದ ನಂತರ ದಾವಣಗೆರೆ ಜಿಲ್ಲಾ ರಾಜಕಾರಣ ಕೇವಲ 2 ಕುಟುಂಬಗಳಿಗೆ ಸೀಮಿತವಾಗಿದ್ದಂತಹ ರಾಜಕಾರಣ ಇದೀಗ ಹೊಸ ದಿಕ್ಕನ್ನು ಪಡೆದು ದಾವಣಗೆರೆಯಲ್ಲೂ ಕೂಡ ಅವೆರಡು ಕುಟುಂಬಗಳನ್ನು ಹೊರತುಪಡಿಸಿ ಇನ್ನಿತರ ಆಕಾಂಕ್ಷಿಗಳಿದ್ದಾರೆ, ಅವರು ಕೂಡ ಮುಂದಿನ ಲೋಕಸಭಾ ಚುನಾವಣೆಯ ಸ್ಪರ್ಧೆಗೆ ತೀವ್ರ ತಯಾರಿಯನ್ನು ಮಾಡಿಕೊಳ್ತಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ನಮ್ಗೆ ಈಗಾಗಲೇ ಗೊತ್ತಾಗಿದ್ದಾವೆ. ಬಹು ವರ್ಷಗಳ ಕಾಲ ಶಾಮನೂರು ಶಿವಶಂಕರಪ್ಪ ಹಾಗೂ ಜಿ ಮಲ್ಲಿಕಾರ್ಜುನಪ್ಪ ಹಾಗೂ ಅವರ ಪುತ್ರ GM ಸಿದ್ದೇಶ್ವರ್ ಅವರ ಕಪಿಮುಷ್ಟಿಯಲ್ಲಿದ್ದಂತಹ ದಾವಣಗೆರೆ ಲೋಕಸಭಾ ಕ್ಷೇತ್ರಕ್ಕೆ ಈ ಬಾರಿ 2 ಪಕ್ಷಗಳಿಂದ ಕೂಡ ಅನೇಕ ಆಕಾಂಕ್ಷಿಗಳು ಹುಟ್ಟಿಕೊಂಡಿರ್ತಕ್ಕಂಥದ್ದು ಈ 2 ಕುಟುಂಬದ ಒಂದು ಪ್ರಮುಖರಿಗೆ ದೊಡ್ಡ ತಲೆನೋವನ್ನು ತಂದಿಟ್ಟಿದೆ ಅಂತಾನೆ ಹೇಳ್ಬೋದು. ಪ್ರತಿ ಚುನಾವಣೆಗಳಲ್ಲೂ ಕೂಡ ಈ 2 ಕುಟುಂಬದ ನಡುವೆ ಜಿದ್ದಾಜಿದ್ದಿನ ಕಣ ಏರ್ಪಡ್ತಿದ್ದಂತಹ ದಾವಣಗೆರೆ ಲೋಕಸಭಾ ಕ್ಷೇತ್ರಕ್ಕೆ ಈ ಬಾರಿ ಬಿಜೆಪಿಯಿಂದಲೂ ಕೂಡ 2-3 ಹೊಸ ಅಭ್ಯರ್ಥಿಗಳು ಹುಟ್ಕೊಂಡಿದ್ದಾರೆ. ಅದೇ ರೀತಿ ಕಾಂಗ್ರೆಸ್ನಲ್ಲೂ ಕೂಡ ತೀವ್ರ ಪೈಪೋಟಿಯನ್ನ ಶಾಮನೂರು ಕುಟುಂಬಕ್ಕೆ ಕೊಡ್ತಕ್ಕಂಥ ಒಬ್ಬ ಅಭ್ಯರ್ಥಿ, ಅದರಲ್ಲೂ ಕೂಡ ಪ್ರದೀಪ್ ಈಶ್ವರ್ ತರನೇ ಒಂದು IAS ಕೋಚಿಂಗ್ ಸೆಂಟರ್ ಅನ್ನ ಮಾಡಿರ್ತಕ್ಕಂಥ ಇನ್ಸೆಟ್ ಸಂಸ್ಥೆಯ ಸಂಸ್ಥಾಪಕ ನಿರ್ದೇಶಕರಾಗಿರ್ತಕ್ಕಂಥ ವಿನಯ್ ಕುಮಾರ್ ಅಂತಕ್ಕಂಥ ಯುವಕ ಈಗಾಗಲೇ ಕ್ಷೇತ್ರದಾದ್ಯಂತ ಪ್ರವಾಸವನ್ನು ಕೈಗೊಳ್ಳೋದ್ರ ಮೂಲಕ ತಾನು ಮುಂದಿನ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ನ ಪ್ರಬಲ ಅಭ್ಯರ್ಥಿ ಅಂತಕ್ಕಂಥ ಒಂದು ಮಾತುಗಳನ್ನ ಇಡೀ ಕ್ಷೇತ್ರದಾದ್ಯಂತ ಹೇಳ್ಕೊಂತ ಸುತ್ತಾಡ್ತಾ ಇರೋದನ್ನ ನಾವೀಗಾಗಲೇ ನೋಡಿದ್ದೇವೆ. ಹೌದು ಸ್ನೇಹಿತರೆ, ಈ ಒಂದು 2 ಕುಟುಂಬಗಳನ್ನು ಹೊರತುಪಡಿಸಿ ಬಿಜೆಪಿ ಅಥವಾ ಕಾಂಗ್ರೆಸ್ ಬೇರೆ ಕುಟುಂಬದ ಯಾರಿಗಾದ್ರೂ ಒಂದು ಬೇರೆ ಒಬ್ಬ ಅಭ್ಯರ್ಥಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ಈ 2 ಕುಟುಂಬ ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳೇನು, ಈ 2 ಕುಟುಂಬಕ್ಕೆ ಟಿಕೆಟ್ ಕೈ ತಪ್ಪಿದ್ದೆ ಆದರೆ ಜಿಲ್ಲಾ ರಾಜಕಾರಣದ ಮೇಲೆ ಅದು ಯಾವ ರೀತಿಯ ಒಂದು ದುಷ್ಪರಿಣಾಮವನ್ನು ಬೀರುತ್ತೆ ಅಥವಾ ಈ 2 ಕುಟುಂಬದ ಒಂದು ನಿರ್ಧಾರ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಏನಾಗಿರುತ್ತೆ ತಿಳ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವೇನು ನನ್ನ ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ನಾವು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೌದು ಸ್ನೇಹಿತರೆ, ಸತತ 6 ಚುನಾವಣೆಗಳಿಂದ ದಾವಣಗೆರೆ ಲೋಕಸಭಾ ಕ್ಷೇತ್ರವನ್ನ ಬಿಜೆಪಿ ತನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿದೆ ಅಂತಾನೆ ಹೇಳ್ಬೋದು. ಕಾಂಗ್ರೆಸ್ ಬಿಜೆಪಿಯಿಂದ ಈ ಒಂದು ಕ್ಷೇತ್ರವನ್ನ ಪಡಿಬೇಕು ಅಂತಕ್ಕಂಥ ಏನೆಲ್ಲ ಪ್ರಯೋಗಗಳನ್ನ ಮಾಡಿದಾಗಲೂ ಕೂಡ ಆ ಎಲ್ಲ ಪ್ರಯೋಗಗಳು ವಿಫಲವಾಗೋದ್ರ ಮೂಲಕ ಬಿಜೆಪಿ ತನ್ನ ದಿಗ್ವಿಜಯವನ್ನ ಮುಂದುವರಿಸಿಕೊಂಡೇ ಬಂದಿದೆ. ಆದರೆ ಇದೀಗ ಕಳೆದ ಲೋಕಸಭಾ ಚುನಾವಣೆಯ ನಂತರ ಒಂದು ವರ್ಷದ ಅವಧಿಗೆ ಕೇಂದ್ರದ ಸಚಿವರು ಆಗಿದ್ದಂತಹ GM ಸಿದ್ದೇಶ್ವರ್ ಅವರು ನಂದು ಇದೇ ಕೊನೆ ಚುನಾವಣೆ, ನಾವು ಮುಂದಿನ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡೋದಿಲ್ಲ ಅಂತಕ್ಕಂಥ ಘೋಷಣೆಯನ್ನ ಈಗಾಗಲೇ 2-3 ವರ್ಷದ ಹಿಂದೆನೇ ಮಾಡಿದ್ರು. ಆದರೆ ಈಗ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ GM ಸಿದ್ದೇಶ್ವರ್ ಅವರು ಮತ್ತೊಮ್ಮೆ ನಾನು ದಾವಣಗೆರೆ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತೀನಿ, ನಾನು ಕೂಡ ಬಿಜೆಪಿಯಿಂದ ಟಿಕೆಟ್ ಆಕಾಂಕ್ಷಿ ಆಗಿದ್ದೀನಿ ಅಂತಕ್ಕಂಥ ಮಾತನ್ನ ಹೇಳೋದ್ರ ಮೂಲಕ ಈಗಾಗಲೇ ಮತ್ತೆ ಜಿಲ್ಲಾದ್ಯಂತ ಪ್ರವಾಸವನ್ನ ಕೈಗೊಳ್ತಾ ಇದ್ದಾರೆ. ಅದೇ ರೀತಿ ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರ್ತಕ್ಕಂಥ SS ಮಲ್ಲಿಕಾರ್ಜುನ್ ಅವರು ತನ್ನ ಪತ್ನಿಗೆ ಈ ಬಾರಿ ಕಾಂಗ್ರೆಸ್ ಟಿಕೆಟ್ ಅನ್ನ ಕೊಡಿಸಬೇಕು, ಆ ಮೂಲಕ ಬಿಜೆಪಿಯ ತೆಕ್ಕೆಯಲ್ಲಿರ್ತಕ್ಕಂಥ ದಾವಣಗೆರೆ ಲೋಕಸಭಾ ಕ್ಷೇತ್ರವನ್ನ ಮತ್ತೊಮ್ಮೆ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಬೇಕು ಅಂತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿರೋದು ಕೂಡ ಸಹಜ. ಆದರೆ ಈ ಬಾರಿ ಜಿಲ್ಲೆಯ ಚಿತ್ರಣವೇ ಬೇರೆಯಾಗಿದೆ. ಸತತ 6 ಚುನಾವಣೆಗಳಿಂದ ಏನು ಜಿ ಮಲ್ಲಿಕಾರ್ಜುನಪ್ಪನವರ ಕುಟುಂಬ ದಾವಣಗೆರೆ ಲೋಕಸಭಾ ಕ್ಷೇತ್ರವನ್ನ ಪ್ರತಿನಿಧಿಸ್ತಾ ಬಂದಿದೆ. ಆದರೆ ಈ ಬಾರಿ GM ಸಿದ್ದೇಶ್ವರ್ ಅವರ ವಿರೋಧವಾಗಿ ಬಹುದೊಡ್ಡ ಒಂದು ತಂಡ, ಅದು ಕೂಡ ಅನೇಕ ಮಾಜಿ ಸಚಿವರು ಶಾಸಕರನ್ನು ಒಳಗೊಂಡಿರ್ತಕ್ಕಂಥ ಬಹುದೊಡ್ಡ ಒಂದು ತಂಡ ದಾವಣಗೆರೆಯ ಬಿಜೆಪಿಯಲ್ಲಿ ಹುಟ್ಕೊಂಡಿದೆ. ಈಗಾಗಲೇ ಒಂದು ಹಂತಕ್ಕೆ ನೋಡೋದಾದ್ರೆ GM ಸಿದ್ದೇಶ್ವರ್ ಪರವಾಗಿರ್ತಕ್ಕಂಥ ಬಣಕ್ಕಿಂತ GM ಸಿದ್ದೇಶ್ವರ್ ಅವರ ವಿರೋಧಿ ಬಣವೇ ಅತ್ಯಂತ ಹೆಚ್ಚು ಶಕ್ತಿಶಾಲಿಯಾಗಿದೆ ಬಿಜೆಪಿಯಲ್ಲಿ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ನಮಗೆ ಕಂಡು ಬರ್ತಾ ಇದೆ. GM ಸಿದ್ದೇಶ್ವರ್ ವಿರೋಧಿ ಬಣದಲ್ಲಿ ಚನ್ನಗಿರಿಯ ಮಾಜಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪನವರು, ಅದೇ ರೀತಿ ಮಾಯಕೊಂಡದ ಮಾಜಿ ಶಾಸಕ ಬಸವರಾಜ ನಾಯ್ಕರವರು, ಹಾಗೇನೆ ಮಾಯಕೊಂಡದ ಮತ್ತೊಬ್ಬ ಹಿರಿಯ ಮಾಜಿ ಸಚಿವ SC ರವೀಂದ್ರನಾಥ್ ಅವರು, ಹೊನ್ನಳಿಯ ಮಾಜಿ ಸಚಿವ ರೇಣುಕಾಚಾರ್ಯನವರು, ಅದೇ ರೀತಿ ಜಗಳೂರಿನ ಮಾಜಿ ಶಾಸಕ ಗುರುಸಿದ್ದನಗೌಡರವರು, ಅದೇ ರೀತಿ ಹರಪನಹಳ್ಳಿಯ ಮಾಜಿ ಸಚಿವ
ಕರುಣಾಕರನ್ ರೆಡ್ಡಿ ಅವರು, ಅದೇ ರೀತಿ ಕಳೆದ ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿ ಬಿಜೆಪಿಯಿಂದ ಸೋತಿದ್ದಂತಹ ಅಜಯ್ ಕುಮಾರ್ ಅವರು, ಅದೇ ರೀತಿ ಲೋಕಿಕೆರೆ ನಾಗರಾಜ್ ಅವರು, ಇನ್ನಿತರ ಸೇರಿ ಇದೀಗ GM ಸಿದ್ದೇಶ್ವರ್ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥದ್ದು GM ಸಿದ್ದೇಶ್ವರ್ ಅವರ ಪಾಲಿಗೆ ನುಂಗಲಾರದ ತುತ್ತಾಗಿದೆ ಅಂತಕ್ಕಂಥ ಮಾತುಗಳು ಇದೀಗ ಜಿಲ್ಲಾ ರಾಜಕಾರಣದಲ್ಲಿ ಕೇಳಿ ಬರ್ತಾ ಇದ್ದಾವೆ. ಅದೇ ರೀತಿ ಶಾಮನೂರ್ ಕುಟುಂಬ ಕೂಡ ಕಾಂಗ್ರೆಸ್ ಪಕ್ಷ ನಮ್ಮ ಕುಟುಂಬಕ್ಕಲ್ಲದೆ ಇನ್ಯಾರಿಗೆ ಕೊಡುತ್ತೆ ಟಿಕೆಟ್ ಅನ್ನ ಅಂತಕ್ಕಂಥ ಒಂದು ಏನು ಉದಾಸೀನವನ್ನ ತೋರಿಸ್ತಾ ಇದ್ರು. ಈ ಒಂದು ಶಾಮನೂರ್ ಕುಟುಂಬಕ್ಕೂ ಕೂಡ ಶೆಡ್ ಹೊಡಿತಕ್ಕಂಥ ಒಬ್ಬ ಕಾಂಗ್ರೆಸ್ನ ಅಭ್ಯರ್ಥಿ ದಾವಣಗೆರೆ ಜಿಲ್ಲೆಯಲ್ಲಿ ಉಟ್ಕೊಂಡಿರ್ತಕ್ಕಂಥದ್ದು ಶಾಮನೂರ್ ಕುಟುಂಬಕ್ಕೆ ತೀವ್ರ ಒಂದು ಚಿಂತೆಗೆ ಈಡು ಮಾಡಿದೆ ಅಂತಾನೆ ಹೇಳ್ಬೋದು. ಹೌದು ವೀಕ್ಷಕರೇ, ಈಗಾಗಲೇ ವಿನಯ್ ಕುಮಾರ್ ಅಂತಕ್ಕಂಥ ಒಬ್ಬ ಯುವಕ ಅತ್ಯಂತ ಉತ್ಸಾಹದಿಂದ ಇಡೀ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಸಂಘಟನೆಯಲ್ಲಿ ತೊಡಗಿರ್ತಕ್ಕಂಥದ್ದು, ತಾನು ಮುಂದಿನ ಲೋಕಸಭಾ ಚುನಾವಣೆ ಅಭ್ಯರ್ಥಿ ಅಂತಕ್ಕಂಥ ಸ್ವಯಂ ಘೋಷಣೆ ಮಾಡಿಕೊಂಡಿರ್ತಕ್ಕಂಥದ್ದು. ಹಾಗೇನೆ ಸಿದ್ದರಾಮಯ್ಯನವರು ನನಗೆ ನೇರವಾಗಿ ಆಶ್ವಾಸನೆಯನ್ನ ಕೊಟ್ಟಿದ್ದಾರೆ, ನಾನು ಕೂಡ ಈ ಬಾರಿ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಅಂತಕ್ಕಂಥ ಮಾತುಗಳನ್ನ ತಾವು ಓದಲ್ಲಿ ಬಂದಲ್ಲಿ ಎಲ್ಲ ಹೇಳ್ಕೊಂತ ತಿರುಗ್ತಿರ್ತಕ್ಕಂಥದ್ದು ಈಗ ಶಾಮನೂರ್ ಕುಟುಂಬಕ್ಕೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಖಂಡಿತವಾಗ್ಲೂ ಎರಡೂ ರಾಷ್ಟ್ರೀಯ ಪಕ್ಷಗಳು ಈ ಎರಡು ಕುಟುಂಬದ ವಿಷಯದಲ್ಲಿ ಯಾವ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ತವೆ, ಈ ಎರಡೂ ಕುಟುಂಬಕ್ಕೆ ಬಿಜೆಪಿ ಹಾಗೂ ಕಾಂಗ್ರೆಸ್ ಟಿಕೆಟ್ ಅನ್ನು ಈ ಬಾರಿ ನಿರಾಕರಿಸೋದ್ರ ಮೂಲಕ ಹೊಸ ಮುಖಗಳಿಗೆ ಏನಾದರೂ ಅವಕಾಶವನ್ನ ಕೊಡುತ್ತಾ ಕಾದು ನೋಡಬೇಕಾಗಿದೆ. ಖಂಡಿತವಾಗಲೂ ಈ ಒಂದು ಹೊಸ ಮುಖಗಳಿಗೆ ಎರಡೂ ಪಕ್ಷಗಳ ಅವಕಾಶ ಕೊಡ್ತಕ್ಕಂಥ ಸಾಧ್ಯತೆಗಳು ಕಡಿಮೆ ಅಂತಾನೆ ಆಗ್ತಾ ಇದ್ರು ಕೂಡ ಈಗಾಗಲೇ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಬಣಗಳು, ಅದೇ ರೀತಿ ಬಿಜೆಪಿಯಲ್ಲಿರ್ತಕ್ಕಂಥ ಎರಡು ಪ್ರಮುಖ ಬಣಗಳ ನಡುವೆ ಟಿಕೆಟ್ಗಾಗಿ ತೀವ್ರ ಪೈಪೋಟಿ ಏರ್ಪಟ್ಟಿರೋದಂತೂ ಸತ್ಯ. ಒಂದು ವೇಳೆ ಶಾಮನೂರ್ ಕುಟುಂಬವನ್ನ ನೆಗ್ಲೆಕ್ಟ್ ಮಾಡಿ ವಿನಯ್ ಕುಮಾರ್ ಅವರಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ಅನ್ನು ಕೊಟ್ಟಿದ್ದೇ ಆದರೆ ಶಾಮನೂರ್ ಕುಟುಂಬದ ಒಂದು ಚುನಾವಣೆಯ ಭಾಗವಹಿಸಿಕೆ ಯಾವ ರೀತಿ ಇರುತ್ತೆ, ಅಥವಾ ಅವರೇನಾದರೂ ಚುನಾವಣೆಯಲ್ಲಿ ನ್ಯೂಟ್ರಲ್ ಆಗ್ತಾರ, ಅಥವಾ ಪಕ್ಷ ಕೊಟ್ಟಿರ್ತಕ್ಕಂಥ ಅಭ್ಯರ್ಥಿಯ ಪರವಾಗಿ ಪ್ರಚಾರವನ್ನ ಮಾಡೋದ್ರ ಮೂಲಕ ಮತ್ತೊಮ್ಮೆ ಬಿಜೆಪಿಯ ತೆಕೆಯಲ್ಲಿರ್ತಕ್ಕಂಥ ದಾವಣಗೆರೆ ಲೋಕಸಭಾ ಕ್ಷೇತ್ರವನ್ನ ಖಂಡಿತವಾಗ್ಲೂ ಈ ಬಾರಿ ಕಾಂಗ್ರೆಸ್ ತನ್ನ ತೆಕೆಗೆ ತೆಗೆದುಕೊಳ್ಳುತ್ತಾ, ಅಥವಾ ಏನು ಈಗಾಗಲೇ GM ಸಿದ್ದೇಶ್ವರ್ ವಿರೋಧಿ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ನಾಯಕರಲ್ಲಿ 2-3 ಜನ ಆಕಾಂಕ್ಷಿಗಳು ಇರ್ತಕ್ಕಂಥದ್ದು ನಮಗೆಲ್ಲ ಗೊತ್ತೇ ಇದೆ. ಆದರೆ GM ಸಿದ್ದೇಶ್ವರ್ ಬಣದಲ್ಲಿರ್ತಕ್ಕಂಥ ಎಲ್ಲ ನಾಯಕರಲ್ಲೂ ಕೂಡ ಅಪರೂಪದ ಒಗ್ಗಟ್ಟು ಕಂಡುಬರ್ತಾ ಇರ್ತಕ್ಕಂಥದ್ದು GM ಸಿದ್ದೇಶ್ವರ್ ಅವರಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಅಂದ್ರೆ ತಪ್ಪಾಗೋದಿಲ್ಲ. ನಮ್ಮ ಈ ಬಾರಿ ಹೊರಗಿನ ಜಿಲ್ಲೆಯವರಿಗೆ ಟಿಕೆಟ್ ಅನ್ನ ಕೊಡಬೇಡಿ, ನಮ್ಮ ದಾವಣಗೆರೆ ಜಿಲ್ಲೆಯವರಿಗೆ ಈ ಲೋಕಸಭಾ ಕ್ಷೇತ್ರದ ಟಿಕೆಟ್ ಅನ್ನ ಕೊಡಬೇಕು ಅಂತಕ್ಕಂಥ ಒಂದೇ ಒಂದು ಆಗ್ರಹವನ್ನ GM ಸಿದ್ದೇಶ್ವರ್ ವಿರೋಧಿ ಬಣ ಮಾಡ್ತಿರ್ತಕ್ಕಂಥದ್ದು ಬಿಜೆಪಿಯ ವರಿಷ್ಠರ ಪಾಲಿಗೂ ಕೂಡ ತಲೆನೋವಾಗಿದೆ ಅಂದ್ರೆ ತಪ್ಪಾಗೋದಿಲ್ಲ. ನಮ್ಮಲ್ಲಿ ರೇಣುಕಾಚಾರ್ಯರವರು ಇರ್ಬೋದು, ಅದೇ ರೀತಿ ಜಗಳೂರಿನ ಮಾಜಿ ಶಾಸಕ ಗುರುಸಿದ್ದನಗೌಡ ಅವರ ಪುತ್ರ, ಆರೈಕೆ ಆಸ್ಪತ್ರೆಯ ಪ್ರಖ್ಯಾತ ವೈದ್ಯ ಡಾಕ್ಟರ್ TG ರವಿಕುಮಾರ್ ಕೂಡ ಆಕಾಂಕ್ಷಿಯಾಗಿರ್ತಕ್ಕಂಥದ್ದು. ಈ ಇಬ್ಬರು ಆಕಾಂಕ್ಷಿಯಲ್ಲಿ ಯಾರಿಗೆ ಕೂಡ ಪಕ್ಷ ಟಿಕೆಟ್ ಕೊಟ್ಟರು ಕೂಡ ನಾವು ಒಗ್ಗಟ್ಟಿನಿಂದ ಕೆಲಸ ಮಾಡ್ತೇವೆ, ಆ ಮೂಲಕ ಈ ಬಾರಿನೂ ಕೂಡ ದಾವಣಗೆರೆಯಲ್ಲಿ ಕಮಲವನ್ನ ಮತ್ತೊಮ್ಮೆ ಅರಳಿಸ್ತೀವಿ ಅಂತಕ್ಕಂಥ ಒಂದು ಪಣವನ್ನ ತೊಟ್ಟು ಇದೀಗ GM ಸಿದ್ದೇಶ್ವರ್ ಬಣ ಅತ್ಯಂತ ಆಕ್ಟಿವ್ ಆಗಿ ಇಡೀ ಕ್ಷೇತ್ರದಾದ್ಯಂತ ಸುತ್ತಾಟವನ್ನ ಮಾಡ್ತಾ ಇದೆ. ಆದರೆ ಇಷ್ಟು ದಿನ ನಾನು ಚುನಾವಣೆಗೆ ಸ್ಪರ್ಧೆ ಮಾಡೋದೇ ಇಲ್ಲ, ನನಗೆ ಚುನಾವಣೆ ರಾಜಕೀಯ ನಿವೃತ್ತಿಯನ್ನು ನಾನು ತೆಗೆದುಕೊಳ್ತೀನಿ ಅಂತಕ್ಕಂಥ ಮಾತನಾಡ್ತಿದ್ದಂತಹ GM ಸಿದ್ದೇಶ್ವರ್ ಅವರು, ನಾನು ಕೂಡ ಈ ಬಾರಿ ಮತ್ತೊಮ್ಮೆ ಆಕಾಂಕ್ಷಿಯಾಗಿದ್ದೀನಿ, ಪಕ್ಷ ನನಗೆ ಕೊಡ್ಲಿಂದ್ರೂ ಪರವಾಗಿಲ್ಲ, ನನ್ನ ತಮ್ಮ ಅಥವಾ ನನ್ನ ಮಗನಿಗೆ ಈ ಬಾರಿ ದಾವಣಗೆರೆ ಲೋಕಸಭಾ ಚುನಾವಣಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಅನ್ನು ಕೊಡಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನ ಬಿಜೆಪಿಯ ವರಿಷ್ಠರ ಮುಂದಿಟ್ಟಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಕಾದ್ ನೋಡೋಣ ಸ್ನೇಹಿತರೆ, ಈ GM ಕುಟುಂಬ ಹಾಗೂ ಶಾಮನೂರ್ ಕುಟುಂಬಕ್ಕೆ ಒಂದು ವೇಳೆ ಕಾಂಗ್ರೆಸ್ ಹಾಗೂ ಬಿಜೆಪಿಯ ಟಿಕೆಟ್ ಕೈ ತಪ್ಪಿದ್ದೇ ಆದರೆ ಈ ಎರಡೂ ಕುಟುಂಬಗಳು ಯಾವ ರೀತಿಯ ಒಂದು ನಿರ್ಧಾರವನ್ನು ತೆಗೆದುಕೊಳ್ತವೆ, ಆ ಮೂಲಕ ತಮ್ಮ ತಮ್ಮ ಪಕ್ಷಕ್ಕೆ ಸೋಲಿನ ಒಂದು ರುಚಿಯನ್ನು ತೋರಿಸ್ತವ, ಅಥವಾ ಪಕ್ಷ ಕೊಟ್ಟಿರ್ತಕ್ಕಂಥ ಅಭ್ಯರ್ಥಿಯ ಪರವಾಗಿ ಕೆಲಸ ಮಾಡೋದ್ರ ಮೂಲಕ ತಮ್ಮ ತಮ್ಮ ಅಭ್ಯರ್ಥಿಗಳನ್ನ ಗೆಲ್ಸ್ಕೊಳ್ತಕ್ಕಂಥ ಪ್ರಯತ್ನಕ್ಕೆ ಈ ಎರಡೂ ಕುಟುಂಬಗಳು ಕೈ ಹಾಕ್ತಾವ, ಇದೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಚುನಾವಣೆ ನಂತರ ನಾವು ಕಂಡುಕೊಳ್ಳೋಣ. ಇದಿಷ್ಟ ಆಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.